ಈ ತರ ಮೋಸ್ಟ್ ಯೂಸ್ಲೆಸ್ ಕಿತ್ತೋಗಿರೋ ಸಿನಿಮಾ ನೋಡೋ ಬದಲು ತಲೆದಂಗ ಡೋರಾ ಚೆಂಟುನ ನೋಡಿದ್ರೆ ಚೆನ್ನಾಗಿರ್ತಿತ್ತು. ನಾನಿವತ್ತು ಶಿಪ್ ಡಿಟೆಕ್ಟಿವ್ ಅನ್ನೋ ಸಡೆ ಮೂವಿನ ರೋಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಆಲ್ರೆಡಿ ಅನ್ಸಿರ್ಬೋದು ಈ ಕಿತ್ತೋಗಿರೋ ಸಿನಿಮಾ ಹೆಸರನ್ನ ಕೇಳಿ ಈ ಸಿನಿಮಾ ಎಷ್ಟು ಕಿತ್ತೋಗಿರ್ಬಾರ್ದು ಅಂತ. ನಿಜವಾಗ್ಲೂ ಅದರಲ್ಲೇನೋ ಡೌಟ್ ಇಲ್ಲ, ಈ ಸಿನಿಮಾದ ಕಥೆನೂ ಅಷ್ಟೇ ಕಿತ್ತೋಗಿರೋ ತರನೇ ಇದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಹಾಲಿವುಡ್ ಸಿನಿಮಾ ಅಂದ್ರೆ ಒಂದು ರೆಸ್ಪೆಕ್ಟ್, ಒಂದು ಗೌರವ ಇತ್ತು ನನಗೆ. ಅಷ್ಟು ರೆಸ್ಪೆಕ್ಟ್ ಇಂದಾನೇ ನಾನು ಈ ಸಿನಿಮಾನ ನೋಡಿದೆ. ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು ಇದು ಒಂದು ಶಾಟ ತೆರೆಯುವ ಮೂವಿ ಅಂತ. ನಿಜ ಗುರು, ಈ ಸಿನಿಮಾನ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ ತಲೆ ದಂಗ್ತವೆ ಯಪ್ಪ ದೇವ್ರೆ. ಈ ಸ್ಟೋರಿ ಬ್ರೈನಿಗೆ ಸ್ಟ್ರೋಕ್ ಕೊಡಂತ ಸ್ಟೋರಿ ಇದು. ಈ ಸ್ಟೋರಿ ಏನಂತ ಒಂದ್ಸಾರಿ ಹೇಳ್ಬಿಡ್ತೀನಿ. ಈ ಸಿನಿಮಾದ ಹೀರೋ ಸಡೆ ಹತ್ರ 106 ಕುರಿಗಳಿರ್ತವೆ. ಆ ಕುರಿಗಳಿಗೆ ಒಂದೊಂದು ಹೆಸರಿಟ್ಟಿರ್ತಾನೆ, ಅದಕ್ಕೆ ಯಾವ್ದೋ ಒಂದು ಐಡೆಂಟಿಟಿ ಇರುತ್ತೆ, ಅದೆಲ್ಲ ಓಕೆ. ಆದ್ರೆ ಆ ಕುರಿಗಳೆಲ್ಲ ಮಾತಾಡ್ತಿರ್ತವೆ. ದಿನ ಸಾಯಂಕಾಲ ಆದ್ರೆ ಆ ಕುರಿಗಳಿಗೆ ಇವನು ಕತೆಗಳನ್ನ ಹೇಳ್ತಾ ಇರ್ತಾನೆ. ಅದು ಎಂತ ಕತೆಗಳು, ನಾರ್ಮಲ್ ಕತೆಗಳೆಲ್ಲ ಅಲ್ಲ. ಆ ಕುರಿಗಳಿಗೆಲ್ಲ ಡಿಟೆಕ್ಟಿವ್ ಹೇಗಿರ್ತಾನೆ ಮತ್ತೆ ಸೈಕೋಪಾತ್ ಕತೆಗಳನ್ನ ಹೇಳ್ತಾ ಇರ್ತಾನೆ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೆ. ಅದೆಲ್ಲ ಹೋಗ್ಲಿ ಬಿಡು ಅಂತ ಅನ್ಸ್ಬೋದು. ಇದೇ ಕಿತ್ತೋಗಿರೋ ಸ್ಟೋರಿ ಡೈಲಿ ರಿಪೀಟ್ ಆಗ್ತಾನೆ ಇರುತ್ತೆ. ಈ ಸೀನ್ ಎಷ್ಟು ರಿಪೀಟ್ ಆಗುತ್ತೆ ಅಂದ್ರೆ ಇದೇ 1 hour ಇರುತ್ತೆ. ಇನ್ನು ಉಳಿದಿರೋದು 1.5 hour. ಈ 1.5 hour ನಲ್ಲಿ ಹೀರೋ ಸುತ್ತೋಗ್ಬಿಡ್ತಾನೆ. ಅದು ಹಾರ್ಟ್ ಅಟ್ಯಾಕ್ ಅಂತ, ನಾರ್ಮಲ್ ಡೆತ್ ಅಂತ ಪೊಲೀಸು ಬರ್ಕೊಂತಾ ಇರ್ತಾನೆ. ಅಷ್ಟರಲ್ಲೇ ವಿಲನ್ ಬಂದು ಇದು ಮರ್ಡರ್ ಅಂತ ಪ್ರೂವ್ ಮಾಡ್ಬಿಡ್ತಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನಗನ್ಸುತ್ತೆ ಡೈರೆಕ್ಟರ್ ಅವ್ರಿಗೆ ಯಾವುದೇ ಸ್ಟೋರಿ ಸಿಕ್ಕಿಲ್ಲ, ಅದಕ್ಕೆ ಈ ತರ ಒಂದು ಕಿತ್ತೋಗಿರೋ ಸಿನಿಮಾನ ತೆಗ್ದಿದ್ದಾರೆ ಅಂತ. ಓಕೆ, ಇದೆಲ್ಲ ನಾರ್ಮಲ್ ಅಂತ ಇದನ್ನೆಲ್ಲ ಬಿಟ್ಬಿಡೋಣ. ಈ ಮರ್ಡರ್ನ ಯಾರು ಮಾಡಿರೋದು ಅಂತ ಕಂಡುಹಿಡಿಯೋದು ಎಲ್ಲ ಕುರಿಗಳು. ನನಗೆ ಒಂದು ಮಾತು ಹೇಳ್ಬೇಕಂತ ಅನ್ನಿಸ್ತಾ ಇದೆ. ಕುರಿಗಳೇ ಎಲ್ಲ ಕಂಡುಹಿಡಿಯಂಗಿದ್ರೆ ಮನುಷ್ಯರು ಯಾಕೆ ಶಾಟ ತೆರೆಕ ಇದ್ದಾರೆ? ಟೋಟಲ್ ಆಗಿ ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ 3rd ಕ್ಲಾಸ್ ಕಿತ್ತೋಗಿರೋ ಶಾಟದಂತ ಮೂವಿ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೊಂದು ಕ್ರಿಂಜ್ ಮೂವಿ ರೋಸ್ಟ್ ನಲ್ಲಿ. ಅಲ್ಲಿವರೆಗೂ ನಕ್ಕನ್ ಕ್ರೇಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್.